ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪಾಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಅರ್ಥಶಾಸ್ತ್ರ. ಈ ಒಂದು ಅರ್ಥಶಾಸ್ತ್ರದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ನಿಮಗೆ ಮುಂದೆ ಬರುವಂಥ ಎಕ್ಸಾಮ್ನಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ನಿಮ್ಗೆ ಅಪ್ಲೈ ಆಗ್ತಾವೆ ಮತ್ತು ಅದರೊಂದಿಗೆ ಕೀ ಉತ್ತರಗಳು ಯಾವ ರೀತಿ ಇರ್ತಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಬನ್ನಿ ಕ್ವಶನ್ ಪೇಪರ್ ವಿತ್ ಆನ್ಸರ್ಗಳನ್ನು ಅನಲೈಸ್ ಮಾಡೋಣ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಭಾಗ ಎದಲ್ಲಿ ನೋಡೋದಾದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ್ರಿ. ಒಂದು ಅಂಕದ್ದು ಮೊದಲನೇದಾಗಿ ಏನಂತಂದರೆ ಸಾಮಾನ್ಯವಾಗಿ ಔದಾಸೀನ ವಕ್ರರೇಖೆಯ ಆಕಾರವು ಯಾವ ರೀತಿ ಆಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಇದೆ. ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ರೀ, ಮೂಲಕ್ಕೆ ನಿಮ್ಮ ಮಧ್ಯವಾಗಿರುತ್ತದೆ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಕ್ವಶನ್ ಉತ್ಪಾದನಾ ಬಿಂಬಕದ ಸೂತ್ರ ಅಂತಂದರೆ ಆಪ್ಷನ್ ಎ ಕರೆಕ್ಟ್ ರೀ. Q = F ಬ್ರಾಕೆಟ್ LK. ಇನ್ನು ಮೂರನೇ ಪ್ರಶ್ನೆ, ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರೂಪಾಯಿ 20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ಎಷ್ಟಾಗಿರ್ತದೆ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ರೀ, ರೂಪಾಯಿ 800 ಆಗಿರ್ತೈತೆ ರೀ. ನೆಕ್ಸ್ಟ್ ಪ್ರಶ್ನೆ 4, RBI ಸ್ಥಾಪನೆಗೊಂಡ ವರ್ಷ ಎಷ್ಟಂತಂದ್ರೆ 1935ರಾಗ್ರಿ RBI ಸ್ಥಾಪನೆಗೊಂಡಿತು. ನೆಕ್ಸ್ಟ್ 5ನೇ ಪ್ರಶ್ನೆ, MPCಯ ಮೌಲ್ಯವು ಇವುಗಳ ನಡುವೆ ಇರುತ್ತದೆ. MPCಯ ಮೌಲ್ಯವು ಇವುಗಳ ನಡುವೆ ಇರ್ತದೆ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ರೀ, 0 ಮತ್ತು 1. ಇದೇನಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗ್ತಾವ್ರಿ. ಇನ್ನೇನಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿಯ ಪ್ರಶ್ನೆಗಳಲ್ಲಿ ಏನಂದ್ರೆ ಯಾವ ರೀತಿ ಕೇಳ್ತಾನಂದ್ರೆ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ ಅಂತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಪ್ರಶ್ನೆ 6, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಅಂದ್ರೆ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಇನ್ನು 7, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತಾರೆ. ಅಂದ್ರೆ ಅಡ್ಡ ಸಾಲು ಸಂಕಲನ ಅಂತಕ್ಕಂಥದ್ದು ಕರೀತಾರೆ ರೀ. ಇನ್ನು 8ನೇ ಪ್ರಶ್ನೆ, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ಗಳು ಶ್ರಮದ ಪೂರೈಕೆದಾರರಾಗಿರುತ್ತದೆ. ಅಂದರೆ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಇನ್ನು 9, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತಾರೆ. ಅಂದರೆ ಮೌಲ್ಯವರ್ಧನೆ ಎನ್ನುತ್ತಾರೆ. ಇನ್ನು 10, ತಪ್ಪುಗಳು ಮತ್ತು ಡ್ಯಾಶ್ಗಳ ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಅಂದರೆ ಲೋಪಗಳು ಸಂದಾಯ ಬಾಕಿಯ 3ನೇ ಅಂಶಗಳಾಗಿರ್ತದೆ. ಇವೆಲ್ಲವೇನಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಇನ್ನೇನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಲಿ ಪ್ರಶ್ನೆಗಳು ಯಾವ ರೀತಿ ಉತ್ತರಗಳದಾವ ಅಂತಂದ್ರೆ ಮೊದಲನೇದಾಗಿ ಬೇಡಿಕೆಯ ರೇಖೆ ಅಂದ್ರೆ ಕೆಳಮುಖ ಇಳಿಜಾರಿ. ಇನ್ನು ಸಾಮಾನ್ಯ ಲಾಭ ಅಂತಕ್ಕಂಥದ್ದು ಅಂದ್ರೆ ಶೂನ್ಯ ಲಾಭ. ಇನ್ನು ಶ್ರಮ ಅಂತಕ್ಕಂಥದ್ದು ಇಲ್ಲಿ ಕೂಲಿ ಬರ್ತೈತೆ ರೀ. ಇಲ್ಲಿ ಕಚ್ಚಾ ಸರಕುಗಳು ಅಂತಂದ್ರೆ ಮಧ್ಯಂತರ ಸರಕು. ಇಲ್ಲಿ ನಿರ್ವಹಣಾ ಹೊಂದಾಣಿಕೆ ಅಂದ್ರೆ ಡರ್ಟಿ ಹೊಂದಾಣಿಕೆ ಅಂತಕ್ಕಂಥದ್ದು ಇಲ್ಲಿ ಹೊಂದಿಸಿ ಬರೆಯರಲ್ಲಿ ಸರಿಯಾದಂಥ ಉತ್ತರ ಆಗಿರ್ತಾವೆ ನೋಡ್ರಿ. ಇನ್ನೇನಪ್ಪ ಅಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ನಾವೇನಾದ್ರೂ ಕ್ವಶನ್ ಇದೆ. ಇಲ್ಲೇನಪ್ಪ ಅಂತಂದ್ರೆ ಮೊದಲನೇದಾಗಿ 12ನೇ ಪ್ರಶ್ನೆ ನೋಡ್ರಿ, ಉತ್ಪಾದನೆ ಅರ್ಥ ನೀಡಿ ಅಂತಕ್ಕಂಥದ್ದು ಹೇಳಿದಾರೆ. ಉತ್ಪಾದನೆ ಅರ್ಥ ಅಂತಂದ್ರೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಬೆಳೆಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವಂಥ ಪ್ರಕ್ರಿಯೆಗೆ ನಾವೇನಂತೀವಿ ರೀ ಉತ್ಪಾದನಾ ಅರ್ಥ ಅಂತಕ್ಕಂಥದ್ದು ಇಲ್ಲಿ ಕರಿತೇವೆ. ಇನ್ನು 13ನೇದಾಗಿ ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂದರೆ ಬಲಕ್ಕೆ ಅಂತಕ್ಕಂಥದ್ದು ಇಲ್ಲಿ ಗೊಳ್ಳುತ್ತದೆ. ನೆಕ್ಸ್ಟ್ 14ನೇದಾಗಿ ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ. ಇನ್ಸ್ಪೈರ್ ಇಂಟು ದಿ ನೇಚರ್ ಆಫ್ ಕಾನ್ಸ್ ಆಫ್ ದ ಆಪರೇಷನ್ ಅಂತಕ್ಕಂಥದ್ದು ಇಲ್ಲಿ ಇವರ ಒಂದು ಪ್ರಸಿದ್ಧವಾದಂಥ ಕೃತಿಯಾಗಿರ್ತೈತಿ. ಇನ್ನು 15 ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದರೂ ಒಂದು ಉದಾಹರಣೆ ಕೊಡಿ ಅಂತಂದ್ರೆ ಗೂಗಲ್ ಪೇ ಅಥವಾ UPI. ಇನ್ನು GST ಅಂತಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಅಂತರ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಉತ್ತರ ಆಗಿರ್ತೈತೆ ರೀ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾಗ ಬಿದಲ್ಲಿ ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು. ಇಲ್ಲಿ 6 ಪ್ರಶ್ನೆ ಕೊಟ್ಟಿದ್ದಾರೆ. ಇದು 2 ಅಂಕದ ಪ್ರಶ್ನೆಗಳಾಗಿರ್ತಾವೆ ರೀ. ಇವೆಲ್ಲವೇನಪ್ಪ ಅಂತಂದ್ರೆ ಪ್ರಶ್ನೆಗಳಿಗೆ ಈ ಕೆಳಗಡೆ ಏನಪ್ಪ ಅಂತಂದ್ರೆ ಉತ್ತರದಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದ ರೀತಿ ನಾವು ಉತ್ತರ ಕೊಟ್ಟಿದ್ದೆವು. ಈ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ನೀವು ಪ್ರಶ್ನೆಗಳನ್ನು ಸರಿಯಾದ ಅರ್ಥ ಮಾಡ್ಕೋರಿ. ಇದಾದ ಬಳಿಕ ಕೆಳಗಡೆ ಏನಪ್ಪ ಅಂತಂದ್ರೆ ಇದರ ಕೀ ಆನ್ಸರ್ಗಳಂದ್ರೆ ಒಟ್ಟು ಟೋಟಲಾಗಿ ಹೆಚ್ಚಿನ ಅಂಕಗಳೇನಪ್ಪ ಅಂತಂದ್ರೆ ಕೆಳಗಡೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಸರಿಯಾದ ರೀತಿಯ ಉತ್ತರಗಳು ಕೊಟ್ಟಿದ್ದೆವು. ನೋಡ್ಕೊಂಡು ಹೋಗ್ಬೋದು ನೀವು.
ನೋಡಿರಿ 2025-26 ಸಾಲಿನ ದ್ವಿತೀಯ PUC ಅರ್ಥಶಾಸ್ತ್ರದ ಪೂರ್ವಸಿದ್ಧತಾ ಪರೀಕ್ಷೆಯ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು ಈಗೇನು ಇಟ್ಟತನ ಹೇಳ್ದಲ್ಲ ಅವೆಲ್ಲ ಏನಪ್ಪ ಅಂತಂದ್ರೆ ಉತ್ತರಗಳೇನಪ್ಪ ಅಂತಂದ್ರೆ ಈ ಒಂದು ಪೂರ್ತಿ PDF ಈ PDF ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಕೆಳಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪ ಅಂತಂದ್ರೆ ಅಲ್ಲಿ PDF ನಿಮಗೆ ಇಲ್ಲಿ ಲಭ್ಯವಾಗ್ತೈತೆ ರೀ. ಇಲ್ಲಿ ನೋಡ್ಕೊಂತ ಹೋಗಿ ಅಲ್ಲಿ ಮ್ಯಾಲೆ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಏನಪ್ಪ ಅಂತಂದ್ರೆ ಉತ್ತರಗಳು ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಆಯ್ತು ನೋಡಿರಿ. ಇನ್ನೇನಪ್ಪ ಅಂತಂದ್ರೆ ಕೆಳಗಡೆ ನೋಡಿರಿ ಹೊಂದಿಸಿ ಬರೆಯಿರಿ. ಅದಾದ ಬಳಿಕ ಒಂದು ವಾಕ್ಯದ ಉತ್ತರಿಸಿರಿ. ಉತ್ಪಾದನೆ ಅರ್ಥ ಐತೆ ನೋಡ್ರಿ ಇಲ್ಲಿ. ಮತ್ತು ತಂತ್ರಜ್ಞಾನಗಳಿಗೆ ಯಾವ ರೀತಿ ಅಂತ ಪಲಾಟಗೊಳ್ತೈತಿ. ಆ್ಯಡಮ್ ಸ್ಮಿತ್ ಕೃತಿ ಏನೈತಿ. ಡಿಜಿಟಲ್ ಪಾವತಿ ಉದಾಹರಣೆ ಗೂಗಲ್ ಪೇ, ಫೋನ್ಪೇ ಅಥವಾ UPI. GST ಅಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಸರಕು ಮತ್ತು ಸೇವೆಗಳ ತೆರಿಗೆ. ಇನ್ನು ಭಾಗ ಬಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ವ್ಯತ್ಯಾಸಗಳು ನೋಡ್ರಿ. ಇದು ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆಗಳನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಉದಾಹರಣೆಗೆ ವೈಯಕ್ತಿಕ ಅನುಭೋಗಿ ಅಥವಾ ಉದ್ಯಮ ಘಟಕ ಅಂತಕ್ಕಂಥ ಸೂಕ್ಷ್ಮ ಅರ್ಥಶಾಸ್ತ್ರ ಆದರೆ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇದು ಒಟ್ಟಾರೆ ಆರ್ಥಿಕತೆಯ ಕಾರ್ಯನಿರ್ವಹಣೆಯನ್ನು ಅಧ್ಯಯನ ಮಾಡ್ತೈತಿ. ಇದು ಅಂದರೆ ರಾಷ್ಟ್ರೀಯ ಆದಾಯ ಮತ್ತು ಹಣದುಬ್ಬರದಲ್ಲಿ ಇವೆಲ್ಲವೇನಪ್ಪ ಅಂತಂದ್ರೆ ವ್ಯತ್ಯಾಸಗಳಾಗಿರ್ತವೆ ನೋಡ್ರಿ. ಕೆಳದರ್ಜೆಯ ಸರಕು ಎಂದರೇನು, ಇವೆಲ್ಲವೇನಪ್ಪ ಅಂತಂದರೆ ಇನ್ನು ಸದಾವಕಾಶ ವೆಚ್ಚ ಎಂದರೇನು, ಮತ್ತು ಮಾರುಕಟ್ಟೆ ಆದಾಯದ ಒಂದು ಕ್ರಮವಾಗಿ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು ಇದ್ರ ವ್ಯತ್ಯಾಸಗಳಿದ್ದಾವೆ. ಅಲ್ಲಿ ಕ್ವಶನ್ಗಳೇನಪ್ಪ ಅಂತ ನೀವು ಸರಿಯಾದರೆ ನೋಡ್ಕೊಂಡು ಹೋಗಿ ಇಲ್ಲಿ ಕೆಳಗಡೆ ನೀವು ಆನ್ಸರ್ಗಳನ್ನು ಸರಿಯಾದರೆ ಬರೆದಿದ್ದೆ ಅದಲ್ಲಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ಗಳು ತಪ್ಪು ದಾರಿ ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಮ್ಯೂಗುತೆಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ. ಇಲ್ಲಿ ಭಾಗ ಸಿ ನೋಡ್ರಿ. ಸಂಪೂರ್ಣವಾದಂಥ ಏನಪ್ಪ ಅಂತಂದ್ರೆ ಕೀ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಇಲ್ಲಿ ಲಭ್ಯವಾಗ್ತೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ನೀವು ಸರಿಯಾದ ರೀತಿ ನೀವು ಓದ್ಕೊಂಡು ಹೋಗಿದ್ದೆ ಆದಲ್ಲಿ ನಿಮಗೆ ಔಟ್ ಬೀಳುವ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಹೀಗಾಗಿ ಏನಂದ್ರೆ ನೀವು ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಂಡು ಹೋಗಿ ಸರಿಯಾದ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಗೆ ಅಂಕಗಳು ಎಲ್ಲಿ ತಪ್ಪು ಹೋಗೋದಿಲ್ಲ. ಇವೆಲ್ಲವನ್ನಪ್ಪ ಅಂತಂದ್ರೆ ಉತ್ತರಗಳು ನೋಡ್ರಿ. ವ್ಯವಹಾರ ಉದ್ದೇಶ ಎಂದರೇನು, ಆದಾಯದ ವೆಚ್ಚ, ಆದಾಯದ ಮಟ್ಟ, ಕಾಲಾವಧಿ, ಇಲ್ಲಿ ಸರ್ಕಾರದ ಮುಂಗಡ ಪತ್ರ ಯಾವ ರೀತಿ ಅಂತ ರಚಿಸ್ಬೋದು ಮತ್ತು ಯಾವ ರೀತಿ ಅಂತ ಇರ್ತೈತಿ ಅಂತಕ್ಕಂಥದ್ದು ಇಲ್ಲಿ ನೀವು ಸಂಪೂರ್ಣವಾದಂಥ ಮಾಹಿತಿ ಐತೆ ನೋಡ್ರಿ. ಕಂದಾಯ ಮುಂಗಡ ಪತ್ರ, ಬಂಡವಾಳ ಮುಂಗಡ ಪತ್ರ, ಒಂದು 2 ಮುಂಗಡ ಪತ್ರ ಇರ್ತವೆ. ಅದರ ಕಂದಾಯದಲ್ಲಿ ಏನಂತಂದ್ರೆ ಕಂದಾಯ ಸ್ವೀಕೃತಿಗಳು, ಕಂದಾಯ ವೆಚ್ಚಗಳು. ಅದರಲ್ಲಿ ಮತ್ತೇನಂದ್ರೆ ಕಂದಾಯ ಸ್ವೀಕೃತಿಗಳು ಒಳಗೆ ಮತ್ತೆರಡು ಬರ್ತಾವೆ ರೀ. ಒಂದು ತೆರಿಗೆ ಆದಾಯ, ಒಂದು ತೆರಿಗೆಯೇತರ ಆದಾಯ. ಇನ್ನು ಕಂದಾಯ ವೆಚ್ಚಗಳಲ್ಲಿ ಅಂತಂದ್ರೆ ಯೋಜನಾ ಕಂದಾಯ ವೆಚ್ಚ, ಇನ್ನೊಂದು ಯೋಜನೆಯೇತರ ಕಂದಾಯ ವೆಚ್ಚ. ಈ ಕಡೆ ಏನಪ್ಪ ಅಂತಂದ್ರೆ ಬಂಡವಾಳ ಮುಂಗಡ ಪತ್ರದಲ್ಲಿ 2 ಬರ್ತಾವೆ. ಅಲ್ಲಿ ಸತ ಬಂಡವಾಳ ಸ್ವೀಕೃತಿಗಳು, ಬಂಡವಾಳ ವೆಚ್ಚಗಳು. ಇನ್ನು ಅಲ್ಲಿ ಬಂಡವಾಳ ವೆಚ್ಚಗಳಲ್ಲಿ 2 ಬರ್ತಾವೆ ರೀ. ಯೋಜನಾ ಬಂಡವಾಳ ವೆಚ್ಚ ಮತ್ತು ಯೋಜನೆಯೇತರ ಬಂಡವಾಳ ವೆಚ್ಚ. ಮತ್ತು ವ್ಯಾಪಾರ ಬಾಕಿ ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಅದರ ಅರ್ಥ ಅಂತ ಐತಿ. ಇಲ್ಲಿ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಂದರೆ ಸಾಮಾನ್ಯ ಒಂದು ವರ್ಷದಲ್ಲಿ ಒಂದು ದೇಶವು ಉಳಿದ ಪ್ರಪಂಚದ ದೇಶಗಳೊಂದಿಗೆ ಮಾಡಿದ ಸರಕುಗಳ ರಫ್ತು ಅಂದರೆ ಎಕ್ಸ್ಪೋರ್ಟ್ ಮತ್ತು ಸರಕುಗಳ ಆಮದುಗಳ ಅಂದರೆ ಇನ್ಪುಟ್ ಮೌಲ್ಯದ ನಡುವಿನ ವ್ಯತ್ಯಾಸಕ್ಕೆ ನಾವೇನಂತೀವಿ ರೀ ವ್ಯಾಪಾರ ಬಾಕಿ ಅಂತಕ್ಕಂಥದ್ದು ನಾವಿಲ್ಲಿ ಕರಿತೇವೆ. ಇನ್ನು ವ್ಯಾಪಾರ ಬಾಕಿ ವಿಧಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥ ನೋಡ್ಕೊತ ಹೋಗ್ಬೋದು. ಇನ್ನು ವಿಭಾಗ ಡಿ ಯಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದ ಒಂದು ರೇಖಾಚಿತ್ರದ ಮೂಲಕ ಏನಪ್ಪ ಅಂತಂದ್ರೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ತುಷ್ಟಿಗುಣ ನಿಯಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ರೀತಿ ಅಂತ ಇಲ್ಲಿ ಪ್ರಶ್ನೆಗಳಾಗದಾವ, ಅಲ್ಲಿ ಸರಿಯಾದ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದಾವೆ. ನೀವು ಸರಿಯಾದ ರೀತಿ ನೋಡ್ಕೊಂಡು ಹೋಗಿದ್ದೆ ಆದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಅಂಕಗಳು ಎಲ್ಲಿ ತಪ್ಪುವ ಸಾಧ್ಯತೆ ಎಲ್ಲಿ ಇಲ್ಲ ಅಂತ ನಾವಿಲ್ಲಿ ಹೇಳಬಹುದು. ಇಲ್ಲಿ ವೈಯಕ್ತಿಕ ವರಮಾನ, ಇನ್ನೇನಪ್ಪ ಅಂತ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ವಿಭಾಗ ಇದಲ್ಲಿ ಏನಪ್ಪ ಅಂತ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇರ್ತೈತೆ ನೋಡ್ರಿ. ಇದನ್ನು ಸಹಿತ ನೀವೇನಪ್ಪ ತಪ್ಪದೆ ಬರೆದಿದ್ದೆ ಆದಲ್ಲಿ ನಿಮ್ಗೆ ಇಲ್ಲಿ 5-6 ಮಾರ್ಕ್ಸ್ ಇಲ್ಲಿ ಫಿಕ್ಸ್ ಆಗಿರ್ತೈತಿ. ಇಲ್ಲಿ ಸಮತೋಲನ ಪ್ರಮಾಣ, ಸಮತೋಲನ ಬೆಲೆ, ಅಧಿಕ ಪೂರೈಕೆ, ಅಧಿಕ ಬೇಡಿಕೆ, ಸಮತೋಲನ ಬಿಂದು,
ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಭಾಗ ಎಫ್ ಅಂದರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಐತಿ. ಇದನ್ನು ಸಹಿತ ನೋಡ್ಕೊಂಡು ಹೋರಿ. ಇದರ ಸಹಿತ ಏನಪ್ಪ ಅಂತ ಸರಿಯಾದಂಥ ಕ್ವಶನ್ಗೆ ಆನ್ಸರ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಇದೆಲ್ಲವೇನಪ್ಪ ಅಂತಂದ್ರೆ ದ್ವಿತೀಯ PUC ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಅರ್ಧವಾರ್ಷಿಕ ಒಂದು ಪ್ರಶ್ನೆ ಎಕ್ಸಾಮ್ ಏನು ಬರೋದಿಲ್ಲ ಅದರಲ್ಲಿ ಸಹಿತ ಏನಪ್ಪ ಅಂತಂದ್ರೆ ಸರಿಯಾದ ರೀತಿಯ ಉತ್ತರಗಳು ಇಲ್ಲಿ ದೊರೀತಾವ್ರಿ. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರ್ತಕ್ಕಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ತಲುಪ್ತದೆ ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸಲ್ಲಿ ಮಾತ್ರ ಮುಂದಿನ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಮುಂದಿನ ಒಂದು ವೀಡಿಯೋವನ್ನು